ನಾವು ರೌಡಿಸಂ ಮಾಡ್ತಾ ಇಲ್ಲ, ಜನರ ಸೇವೆ ಮಾಡ್ತಾ ಇದ್ದೀವಿ. ರಾಮನನ್ನ ಬೀದಿಗೆ ತಂದಿದ್ದು ಯಾರು ಎಂದು ಇನ್ನೊಮ್ಮೆ ಪ್ರಶ್ನೆ ಮಾಡುವ ಮೂಲಕ ಸಚಿವ ಮಧು ಬಂಗಾರಪ್ಪ ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ಮಾತನಾಡುವ ಬಿಜೆಪಿಗರಿಗೆ ತಿರುಗೇಟು ಕೊಟ್ಟರು. ನಿಮ್ಮ ಆಡಳಿತ ನೋಡಿ ಜನರು ವಿಪಕ್ಷ ಸ್ಥಾನದಲ್ಲಿ ಕೂರಿಸುವಂತೆ ಮಾಡಿಕೊಂಡಿದ್ದೀರಾ. ಈಗ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದೀರಾ ಎಂದು ವಾಗ್ದಾಳಿ ನಡೆಸಿದರು. ಆದಮೇಲೆ ಕೆಟ್ಟ ಬುದ್ಧಿ ಇದು ಜಾಸ್ತಿ ಅವರಿಗೆ. ಚುನಾವಣೆ ಟೈಮಲ್ಲಿ ಮಾತ್ರ ಬರ್ತಾರೆ. ನಾವು ಯಾರಿಗೂ ಕರೆದು ಮೀಟಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಯಾವುದೋ ಮೀಟಿಂಗ್ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಬೇರೆದು ಯಾಕೆಂದರೆ ಇಲಾಖೆ ಟೈಮಲ್ಲಿ ನಾವು ಎಲೆಕ್ಷನ್ ಟೈಮಲ್ಲಿ ಇಟ್ಕೋಬಾರ್ದು ಕೋಡ್ ಆಫ್ ಕಂಡಕ್ಟ್ ಅನ್ನು. ಸುಮ್ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ನನ್ನ ಮೇಲೆ ಈ ಚುನಾವಣೆ ಕೇಸ್ ಹಾಕಿದ ತಕ್ಷಣ ಇವರಿಗೆ ತಲೆ ಇಲ್ಲದೆ ಇರೋದು ಈ ಡೋಂಗಿ ಕೇಸ್ಗಳಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅವ್ರು ಮಾಡೋದು ಕೇಸ್ಗಳು ಏನು ಗೊತ್ತಾವು, ಒರಿಜಿನಲ್ ಕೇಸ್ಗಳು. ನಾವು ಕಾನೂನು ವಿರುದ್ಧವಾಗಿ ನಾವು ತಗೊಳ್ಳೋವಂಥವು ಇವೆಲ್ಲ ನಡೆಯಲ್ಲ, ಇವೆಲ್ಲ ಆಟ ನಡೆಯೋದಿಲ್ಲ. ಬಿ ಜೆ ಪಿಯವರು ಹತಾಶರಾಗಿದ್ದಾರೆ, ಹುಡುಕ್ತಾರೆ. ಇಂಥ ದುರ್ಬುದ್ಧಿ ಇರ್ತದೆ ಸ್ವಾಭಾವಿಕವಾಗಿ, ಅದು ಏನೂ ಮಾಡೋಕ್ಕಾಗಲ್ಲ. ಅವರು ಅಂಥ ಸಂದರ್ಭದಲ್ಲಿ ಇರೋದ್ರಿಂದ ಅವ್ರು ಇದೇ ಕೆಲಸ ಮಾಡ್ಕಿಂತ ಕೂತ್ಕೊಳ್ಳಿ. ಅವ್ರಿಗೆ ದೇವ್ರು ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಅವಾಗ ನೋಡೋಣ, ಅದು ಒಳ್ಳೇದಾಗಲಿ ಅಂತೇಳಿ ಹೇಳ್ಬೋದು ಅಷ್ಟೇ. ಸರ್, ಬೆಂಗಳೂರಿನಲ್ಲಿ ರೌಡಿಸಂ ಹೆಚ್ಚಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅಂತೇಳಿ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರ ಪಕ್ಷದೊಳಗೆ ಯಾರು ರೌಡಿ ಸೇರಿಸ್ಕೊಂಡಿದ್ದಾರೆ ಲಿಸ್ಟ್ ಕೊಡ್ಬೇಕಾ? ನಾನು ಹೆಸರು ಕೊಟ್ಬಿಟ್ಟು ನಾನೇ ಫೋನ್ಸ್ ಮಾಡ್ಕೊಳ್ಳಿ ನಮ್ಮ ಬಾಯಿನ. ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಪ್ಪ, ಭಾಳ ನಿಯತ್ತು ಅದು ಇದು ಅಂತೇಳಿ ತೋರಿಸಿದವರು ನೀವು ಇಂಥ ನೋಡಿ. ನಾನು ಹೇಳಿದ್ನಲ್ಲ, ನಾನು ಪದೇ ಪದೇ ಹೇಳ್ತೀನಿ, ಕಾರ್ಯಕ್ರಮಗಳನ್ನು ಕೊಟ್ಟು ಜನರನ್ನು ಓಲೈಸಬೇಕು, ವಿಶ್ವಾಸ ತಗೊಳ್ಬೇಕು. ಸರ್ಕಾರ ಸಿಕ್ಕಾಗ ಅಧಿಕಾರ ಕೊಟ್ಟಾಗ ಅಧಿಕಾರ ಚಲಾಯಿಸಬೇಕು. ಜನರು ಸೋಲಿಸಿ ನಿಮಗೆ ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ಈ ಥರದ್ದಲ್ಲ, ಇಂಥ ಕೆಲಸಗಳಲ್ಲ. ಈಗ ರಾಮನ್ನ ಬೀದಿಗೆ ತಂದವ್ರು ಯಾರು? ರಾಮನ್ನ ಬೀದಿಗೆ ತಂದವ್ರು ಪದೇ ಪದೇ ಹೇಳ್ತಾ ಇದ್ದೀನಿ, ಇದೇ ಬಿ ಜೆ ಪಿಯವರು. ಎಂಥಕ್ಕೆ? ಸ್ವಾರ್ಥಕ್ಕೆ, ಓಟಿಗೆ. ಅದನ್ನು ನಿಲ್ಲಿಸ್ಬೇಕಾಗುತ್ತೆ. ನಾವು ಬಂಗಾರಪ್ಪಾಜಿಯವ್ರ ಆರಾಧನಾ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡಿದ್ರು. ಏನು ಮಾಡೋದು? ಬೀದಿಯಲ್ಲಿ ಬಂದ್ಬಿಟ್ಟು ಆರತಿ ಮಾಡಿಸಿದ್ರಾ? ಬಂಗಾರಪ್ಪಾಜಿಯವರು ಚಿಕ್ಕ ದೇವಸ್ಥಾನ ಕೂಡ ಹಾಳಾಗಿರ್ತಕ್ಕಂಥದ್ದು, ಅದು ಜೀರ್ಣೋದ್ಧಾರ ಆಗಬೇಕು ಅಂತಕ್ಕಂಥದ್ದಲ್ಲಿ ಆರಾಧನಾ ಅಂತೇಳಿ ಮಾಡಿ ಮಂಗಳಾರತಿನಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೊಟ್ಟರು. ಅದನ್ನು ಮೈ ತೊಳೆಯತಕ್ಕಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು, ಕ್ಲೀನಾಗಿರ್ತಕ್ಕಂಥದ್ದು, ಹೂವು ಹಾಕ್ತಕ್ಕಂಥದ್ದು, ಇಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಮಾಡಬೇಕಾ ಹೊರತು ಇಲ್ಲಿ ಕೇಸ್ ಹಾಕೋದು, ಚುನಾವಣೆಗೆ ಇವ್ರು ಮಾಡಿದ್ದಾರೆ ಅಂತ ಏನು ಕೇಸ್ ಹಾಕಿದ ತಕ್ಷಣ ಆಗ್ಬಿಡ್ತದ? ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತೇಳಿ ಬೇಕಲ್ಲ, ಸುಮ್ಮನೆ ಹಾಗೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಲ್ಲ. ಏನು ರೌಡಿಸಮ್ ಮಾಡಿದವ್ರು ಯಾರು? ರೌಡಿಸಮ್ಮು ಇದೇ ನಮ್ಮ ರಾಗಿಗುಡ್ಡದಲ್ಲಿ ಮಾಡಕ್ಕೆ ಹೋದವ್ರು ಇವರು. ಅವ್ರು ನಿಲ್ಸಿ ಹೊರಗಡೆ ಕಳಿಸಿದವ್ರು ನಾವು. ರೌಡಿಸಮ್ ಮಾಡಿ ನಮಗೆ ಅಭ್ಯಾಸ ಇಲ್ಲ. ಜನರಿಗೆ ನ್ಯಾಯಬದ್ಧವಾಗಿ ಏನಿರ್ತದೆ ಅದನ್ನು ನಾನು ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ. ಹಿಂದೆ ತಿರ್ಗೋದಕ್ಕೆ ಹೋಗೋದಿಲ್ಲ ಯಾವತ್ತೂ ಕೂಡ. ಅದು ಜನರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಕೊಟ್ಟಾರೆ. ಈ ರಾಜ್ಯದ ಜನತೆ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮಿಟ್ಟಿದ್ದಾರೆ. ಯಾಕೆಂದರೆ ಗ್ಯಾರಂಟಿಗಳ ಮಾತನ್ನು ಕೊಟ್ಟಿದ್ವಿ ಮುಂಚೆ, ವಿಶ್ವಾಸವನ್ನು ಉಳಿಸ್ಕೊಂಡಿದ್ದೀವಿ. 90% ಇಡೀ ರಾಜ್ಯದಲ್ಲಿ ಜನರು ನಮ್ಮ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಯಾರು ದೊಡ್ಡ ನಾಯಕರು ಬರಲಿ, ಯಾರು ಎಷ್ಟೇ ಹೇಳಲಿ, ಅವ್ರು ಏನೇ ಮಾಡ್ಕೊಳ್ಳಿ, ಎಷ್ಟೇ ತಿಪ್ಪರದಾಗ ಹೊಡ್ಕೊಳ್ಳಿ, ಜನರು ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯ ಸಹಕಾರ ತಗೊಂಡಿದ್ದಾರೆ ಅಂದರೆ ಅವರು ನಮಗೆ ಸಹಕಾರ ಮಾಡ್ತಾರೆ. ಈ ಸರ್ಕಾರ ಅವ್ರ ಮಡಿಲಲ್ಲಿದೆ, ರಕ್ಷಣೆ ಮಾಡ್ತಾರೆ ಈ ರಾಜ್ಯದ ಜನರು ಸಹಕಾರವನ್ನು ತಗೊಂಡು. ಯಾಕೆಂದರೆ ಅವ್ರ ಹಣನ ಅವ್ರ ಮಡಿಲಿಕ್ಕೆ ಕೊಟ್ಟಿದ್ದೀವಿ, ಅವ್ರ ಸಂಸಾರಕ್ಕೆ ಕೊಟ್ಟಿದ್ದೀವಿ, ಅವ್ರ ಮನೆ ಬೆಳಕಾಗೋದಕ್ಕೆ ಕೊಟ್ಟಿದ್ದೀವಿ, ಅವ್ರಿಗೆ ಹೊಟ್ಟೆ ಅನ್ನ ಕೊಟ್ಟಿದ್ದೀವಿ, ಮಕ್ಕಳಿಗೆ ಭವಿಷ್ಯಕ್ಕೆ ವಿಶ್ವಾಸವನ್ನು ಕೊಟ್ಟಿದ್ದೀವಿ, ಹೆಣ್ಣು ಮಕ್ಕಳಿಗೆ ಮನೇಲಿ ಕೂರೋರಿಗೆ ಇವತ್ತು ಹೊರಗಡೆ ಓಡಾಡಿ ಅಂತಕ್ಕಂಥದ್ದು ಬಸ್ಸನ್ನು ಕೊಟ್ಟಿದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ತರಬೇಕು ರೀ. ಇವತ್ತು ನಮ್ಮಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. 17ನೇ ತಾರೀಕು ಮಂಗಳೂರಲ್ಲಿ ನಮ್ಮ ಕಾರ್ಯಕ್ರಮ ಇದೆ, ಪಕ್ಷದ ದೊಡ್ಡ ಕಾರ್ಯಕರ್ತರ ಸಮಾವೇಶ. ಅದಾದಮೇಲೆ 18ನೇ ತಾರೀಕು ಶಿಕಾರಿಪುರದಲ್ಲಿ ಗ್ಯಾರಂಟಿ ಸಮಾವೇಶ. ಮೊನ್ನೆ ನಾವೆಲ್ಲರೂ ಕೂಡ ಬಂದಿದ್ರಿ. ಸಾಗರ, ಹೊಸನಗರ, ತೀರ್ಥಹಳ್ಳಿ 21 ಸೊರಬ ಹೋದೆ.